ಸರ್, ಇವಾಗ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ, ಅಂದ್ರೆ ಯಾವ ಒಂದು ಕಾರಣವನ್ನ ಇದಕ್ಕೆ ಕೊಡ್ತು ಅಂತ ಹೇಳ್ತೀರಾ ಅಂತ? ಸರ್, ಈ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಇವತ್ತೇನು ಇದೆ, ಹಾ ಹಾ ಇದು ರಾಷ್ಟ್ರದ ಮಟ್ಟದಲ್ಲಿ ಒಂದು ತುಂಬಾ ಪ್ರಮುಖವಾದ ಒಂದು ಆದೇಶ. ಏನಕ್ಕೆ ಈ ಆದೇಶದ ಮುಖಾಂತರ ಸ್ಪಷ್ಟವಾದ ಸಂದೇಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅಂತಕ್ಕಂಥ ಸ್ಪಷ್ಟ ಅಭಿಪ್ರಾಯವನ್ನ ಇಲ್ಲಿ ಕೊಟ್ಟಿದೆ. ಮತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ. ಏನಕ್ಕೆ ಇಲ್ಲಿ ಜಾಮೀನನ್ನು ಕೊಟ್ಟಿದ್ದಾರೆ, ಯಾವ ಹಿನ್ನೆಲೆ ಕೊಟ್ಟಿದ್ದಾರೆ, ಮತ್ತೆ ಈ ಜಾಮೀನಿರ್ತಕ್ಕಂಥ ತಾಂತ್ರಿಕ ಮತ್ತು ಯಾವ್ಯಾವ ಒಂದು ಡಿಮೆರಿಟ್ಸ್ ಇದೆ ಜಾಮೀನು ಕೊಡ್ಬೇಕಾದ್ರೆ, ಇಲ್ಲ ಹೈಕೋರ್ಟ್ ನಡ್ಕೊಂಡಿರ್ತಕ್ಕಂಥ ರೀತಿಯಲ್ಲಾಗಿರ್ಬೋದು. ಸೊ ಇವೆಲ್ಲ ವಿಚಾರಗಳನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಮತ್ತು ಅವರ ತಂಡಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಏನ್ ಜಾಮೀನು ಕೊಟ್ಟಿದ್ರು ಹೈಕೋರ್ಟ್, ಅದನ್ನ ರದ್ದುಪಡಿಸಿರ್ತಕ್ಕಂಥ ನೋಡ್ತೀವಿ. ಏನು ಈಗ ನಾವು 2024 ಜೂನ್ 9 ರೇಣುಕಾಸ್ವಾಮಿ ಹತ್ಯೆ ಆಗಿರ್ತದೆ, ಪ್ರಕರಣ ಆಗಿರುತ್ತದೆ. ಕಂಪ್ಲೀಟ್ ನಮ್ಮ ಏನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಪ್ರತಿ ಒಂದು ವಿಚಾರಗಳನ್ನು ಸಹ, ಪ್ರತಿ ಒಂದು ಸಾಕ್ಷ್ಯಾಧಾರಗಳನ್ನು ಸಹ, ಮತ್ತು ದರ್ಶನ್ ಅವರು ಹೈಕೋರ್ಟ್ ನಲ್ಲಿ ಬೇಲು ಸಿಕ್ಕಿದ ನಂತರ ಇರ್ತಕ್ಕಂಥ ಕಂಡೀಷನ್ಸ್ ಏನಿತ್ತು, ಇವರೆಲ್ಲ ಯಾವ ರೀತಿ ವೈಲೇಷನ್ ಮಾಡಿದ್ರೆ ಅಂತಕ್ಕಂಥದ್ನ ಮತ್ತೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ನಮ್ಮ ಪ್ರಾಸಿಕ್ಯೂಟರು, ನಮ್ಮ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿ ಸೊ ಈ ಒಂದು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಸೊ ಎಲ್ಲ ಅಂಶಗಳನ್ನ ಗಮನಿಸಿದಂತಹ ನ್ಯಾಯಮೂರ್ತಿಗಳಂತಹ ಜೆ.ಬಿ. ಪರ್ದಿವಾಲಾ ಮತ್ತು ಜಸ್ಟಿಸ್ ಮಹದೇವನ್ ಸಾಹೇಬರು ಸಂಪೂರ್ಣ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಆಲಿಸಿ ವಾದ ವಿವಾದಗಳನ್ನ ಸೊ ನಮ್ಮ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಏನು ವಿವೇಚನಾಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಇದನ್ನ ಮತ್ತೆ ಎಲ್ಲ ಸಾಕ್ಷಿಗಳು ಯಾಕೆ ಈ ರೀತಿ ಕೊಟ್ಟಿದೆ ಅಂತಕ್ಕಂಥ ವಿಚಾರಗಳನ್ನ ತುಂಬಾ ಕಟುವಾಗಿ ಅದನ್ನ ವಿರೋಧಿಸಿ ಕೆಲವು ಕಟುವಾದ ಪದಗಳನ್ನ ಬಳಸಿ ಬೇಲ್ನ ರದ್ದು ಮಾಡಿರ್ತಕ್ಕಂಥ ನೋಡ್ತೀವಿ ಸರ್. ಅಂದ್ರೆ ಸರ್, ಇವಾಗ ಇಲ್ಲಿ ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ಮತ್ತೆ ಆರ್ ಮಹಾದೇವನ್ ಅವರು ಯಾವ ಒಂದು ಅಬ್ಸರ್ವೇಷನ್ ಅನ್ನ ಮಾಡಿದ್ರು ಹೈಕೋರ್ಟಿನ ಒಂದು ನಡೆ ಬಗ್ಗೆ ಅಂತ ಹೇಳ್ಬೋದಾ? ಎಸ್ ಸರ್, ಇಲ್ಲಿ ಏನು ಹೈಕೋರ್ಟ್ ಜಾಮೀನು ಮಾಡಿರ್ತಕ್ಕಂಥ ಒಂದು ಆದೇಶದಲ್ಲಿ ಏನೇನು ಗಂಭೀರವಾದಂತಹ ಕಾನೂನು ದೋಷಗಳಿದೆ ಅಂತಕ್ಕಂಥದ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಎತ್ತಿರ್ತಕ್ಕಂಥ ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಉದಾಹರಣೆ, ದರ್ಶನ್ ಅವರು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೆಲ್ಲ ಮಾಡ್ತಾ ಇದ್ರು ಅಲ್ಲಿ ನೋಡಿದ್ರಿ, ಸಾಕಷ್ಟು ವಿಡಿಯೋಗಳು ಬಂತು. ಜೈಲಲ್ಲಿದ್ದಾಗ ಕೆಲವು ಬೇರೆ ರೌಡಿ ಶೀಟ್ಗಳ ಜೊತೆ ಅಲ್ಲಿ ಕಾಫಿ ಕುಡಿತಕ್ಕಂಥದ್ದು, ಈ ತರ ಚಟಗಳನ್ನ ಮಾಡ್ತಿರ್ತಕ್ಕಂಥದ್ದೆಲ್ಲ ಸಮಾಜಕ್ಕೆ ಗೊತ್ತಾಯ್ತದು ಮಾಧ್ಯಮಗಳ ಮುಖಾಂತರ. ಈ ಅಂಶಗಳನ್ನ ಸಾಕಷ್ಟು ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ. ಮತ್ತೆ ಈ ಒಂದು ಏನು ದರ್ಶನ್ ಅವರಿದ್ದಾರೆ, ತುಂಬಾ ಪ್ರಭಾವ ಬೀರ್ತಕ್ಕಂಥ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಚಾರ ಮತ್ತೆ ಅವರ ಸಾಕಷ್ಟು ಹಿನ್ನೆಲೆ ತಿಳ್ಕೊಂಡಂತಹ ಸುಪ್ರೀಂ ಕೋರ್ಟ್ ಎಲ್ಲಾ ವಿಚಾರಗಳನ್ನ ಇದು ಮಾಡಿದೆ ಸರ್. ಏನಕ್ಕೆ ಇಲ್ಲಿ ಸಾಕ್ಷಿಗಳ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ಹೈಕೋರ್ಟ್ ಇಲ್ಲಿ ಕೆಲಸ ಮಾಡಿಲ್ಲ, ನಿರ್ಣಯವನ್ನ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಪ್ರಮುಖ ವಿಚಾರವನ್ನ ಸುಪ್ರೀಂ ಕೋರ್ಟ್ ಎತ್ತಿರ್ತಿದೆ ಇದು ಬೇಲ್ ಕ್ರಿಯೇಷನ್ ವಿಚಾರದಲ್ಲಿ. ಮತ್ತೆ ಆರೋಪಿ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಪಾಯವನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಸಾಕ್ಷಿಗಳನ್ನ ತಿರ್ತಕ್ಕಂಥ ಸಾಕಷ್ಟು ಬಲವಾದ ಆರೋಪಗಳಿದ್ರು ಸಹ, ಅಂದ್ರೆ ಇಲ್ಲೇನಿದೆ ನಮ್ಮಲ್ಲಿ ಈ ವಿಧಿವಿಜ್ಞಾನ ಮತ್ತು ಸಾಂದರ್ಭಿಕ ಪುರಾವೆಗಳು ಸಾಕಷ್ಟು ವಿಷಯಗಳು ಇದ್ರೂ ಸಹ ಆರೋಪಕ್ಕೆ ಪೂರಕವಾಗಿ, ಆರೋಪವನ್ನ ಸಾಬೀತುಪಡಿಸಲಿಕ್ಕೆ ಪೂರಕವಾಗಿ ಸಾಕಷ್ಟು ಸಾಂದರ್ಭಿಕ ಸಾಕ್ಷಿಗಳಿದ್ರೂ ಸಹ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ರೂ ಸಹ ಇದನ್ನ ಯಾವ ರೀತಿ ಹೈಕೋರ್ಟ್ ನೆಗ್ಲೆಕ್ಟ್ ಮಾಡಿದೆ ಅಂತಕ್ಕಂಥದ್ದು ಸಹ ಸುಪ್ರೀಂ ಕೋರ್ಟ್ ಇಲ್ಲಿ ಗಂಭೀರವಾಗಿ ಪರಿಗಣಿಸಿ ಜಾಮೀನನ್ನ ರದ್ದು ಮಾಡಿರ್ತಕ್ಕಂಥ ನೋಡ್ಬೋದು ಸರ್. ಓಕೆ ಸರ್, ಇವಾಗ ಅಫ್ಕೋರ್ಸ್ ಇವಾಗ ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸುವಂತದ್ದು ಈ ಕೇಸನ್ನ. ಹಾಗಾಗಿ ಈ ಒಂದು ಆದೇಶ ಹೈಕೋರ್ಟಿನಲ್ಲಿ ಮುಂದೆ ನಡೆಯುವಂತಹ ಒಂದು ವಿಚಾರಣೆ ಮೇಲೆ ಏನಾದ್ರೂ ಪ್ರಭಾವ ಬೀರಬಹುದಾ, ಏನನ್ಸುತ್ತೆ ನಮ್ಗೆ? ಖಂಡಿತ ಏನಾಗುತ್ತೆ, ಈಗ ನಾವು ಕೋರ್ಟ್ ಕಲಾಪಗಳ ಬಗ್ಗೆ ಮಾತಾಡುವಷ್ಟು ಯಾವುದೇ ರೀತಿಯ ಅಧಿಕಾರಗಳು ಹಕ್ಕುಗಳು ಇರಲ್ಲ. ಆದರೆ ಇಂಥ ಕೆಲವು ಘಟನೆಗಳ ನಡೆದಾಗ ನಾವು ಏನು ನಮ್ಮ ಭಾವಿಸ್ಬೋದು ಅಂತಂದ್ರೆ, ಈ ತರದ ಕೆಲವು ತೀರ್ಪುಗಳು ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ ಹಂತದಲ್ಲಿ ಹೊರಬಿದ್ದಂತ ಸಂದರ್ಭದಲ್ಲಿ ಸೊ ಇಂಥ ತೀರ್ಪುಗಳ ವಿರುದ್ಧ ಹೈಕೋರ್ಟ್ ಅಲ್ಲಾದಾಗ ಸೊ ಖಂಡಿತ ಹೈಕೋರ್ಟ್ ಅಥವಾ ಯಾವುದೇ ಒಂದು ನ್ಯಾಯದ ವ್ಯವಸ್ಥೆ ಮೇಲೆ, ನ್ಯಾಯಾಲಯಗಳ ವ್ಯವಸ್ಥೆಗಳ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಇನ್ನು ಮುಂದಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಆದೇಶಗಳನ್ನ ಅಥವಾ ಕೋರ್ಟ್ ಆದೇಶಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಪಾಠ ಅಂತ ನಾವು ಹೇಳ್ಬೇಕು ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ ನ್ಯಾಯಮೂರ್ತಿಗಳಿಗೆ ಅವರದಾದ ವಿವೇಚನಾಧಿಕಾರ ಇರುತ್ತೆ, ಒಪ್ಕೊಳ್ಳುವ. ಆದರೆ ಲಭ್ಯ ಇರತಕ್ಕಂಥ ಸಾಕ್ಷಿಗಳು
ಅದಕ್ಕೆ ಮತ್ತೆ ಪೊಲೀಸ್ ಇಲಾಖೆ ಕೊಡ್ತಕ್ಕಂಥ ಸಾಕ್ಷಿಗಳು, ಅದಕ್ಕೆ ಸಂಬಂಧಪಟ್ಟಂತ ಹಿನ್ನೆಲೆಗಳು, ಇವನ್ನೆಲ್ಲ ನೋಡಿ ತೀರ್ಮಾನ ಆಗ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಸೊ ಇದನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇಷ್ಟೆಲ್ಲ ಸಾಕ್ಷಿಗಳಿದ್ರು, ಸಾಂದರ್ಭಿಕ ಸಾಕ್ಷಿಗಳಿದ್ರು, ತಾಂತ್ರಿಕ ಸಾಕ್ಷಿಗಳಿದ್ರು, ಇಲ್ಲಿ ಬೇಲ್ ಗ್ರಾಂಟ್ ಮಾಡಿರ್ತಕ್ಕಂಥದ್ದು ಒಂದು ಪ್ರಶ್ನೆ, ದೊಡ್ಡ ಪ್ರಶ್ನೆಯನ್ನಾಗಿ ಸುಪ್ರೀಂ ಕೋರ್ಟ್ ಎತ್ತಿಳಿದಿದೆ. ಕಟುವಾದ ಪದಗಳಲ್ಲೂ ಸಹ ಇದನ್ನ ಖಂಡಿಸಿರ್ತಕ್ಕಂಥ ನೋಡ್ತೀವಿ ಸರ್. ಅದು ಬಹಳ ಗಮನಾರ್ಹ ಅಂತ ಹೇಳ್ಬಹುದು. ಯಾಕಂದ್ರೆ ಹೈಕೋರ್ಟಿನ ಒಂದು ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಇಷ್ಟು ಕಠಿಣವಾಗಿ ಮಾತನಾಡಿರುವಂತದ್ದು. ಈಗ ಮುಂದಿನ ಪ್ರಶ್ನೆ ಏನಂತಂದ್ರೆ, ಈಗ ದರ್ಶನ್ ಅವರ ಮುಂದೆ ಇರುವಂತಹ ಕಾನೂನು ಆಯ್ಕೆಗಳು ಏನು ಅನ್ನುವಂಥದ್ದು, ಮತ್ತೆ ಅವರಿಗೆ ಯಾವ ರೀತಿ ಮುಂದಿನ ನಡೆಯನ್ನು ಅನುಸರಿಸಬೇಕಾಗುತ್ತೆ, ಕೋರ್ಟಿನ ಒಂದು ಆದೇಶ. ಈಗ ಎಲ್ಲ ಕಾನೂನಿನ ಅವಕಾಶಗಳನ್ನ ಇಲ್ಲಿ ಆರೋಪಿಗಳ ತಂಡ ಬಳಸ್ಕೊಂಡಿದೆ. ದರ್ಶನ್ ಅವರು ಮತ್ತೆ ಅವರ ಸಹಚರರು ಎಲ್ಲ ಬಳಸ್ಕೊಂಡಿದ್ದಾರೆ. ಎಲ್ಲ ಹಂತದಲ್ಲೂ ಆಗಿದೆ. ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಗೊತ್ತಿರಂಗೆ ಅದು ಸುಪ್ರೀಂ ನಮ್ಮ ಅಂತಿಮ ಒಂದು ಇದು. ಬಟ್ ಇಲ್ಲಿ ಅವಕಾಶ ಇದೆ. ಯಾವ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಪ್ರತಿಯೊಂದಿಗೂ ಅವಕಾಶ ಇದೆ, ನಾವು ನೋಡ್ತೀವಿ. ಸೊ ಆದರೆ ಇಲ್ಲಿ ರಿವ್ಯೂ ಪಿಟಿಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರೋದು ನಾವು ನೋಡ್ತೀವಿ. ಆದ್ರೆ ಎಷ್ಟು ಮಟ್ಟಿಗೆ ಅದು ಇಲ್ಲಿ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೇಕು. ಹಿಂಗೆ ನಮ್ಮ ಭಾರತ ಸಂವಿಧಾನ 137 ಆರ್ಟಿಕಲ್ ಅಂಡರ್ ಅಲ್ಲಿ ಯಾವುದೇ ವ್ಯಕ್ತಿ ಅವನಿಗೆ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ. ಯಾವುದೇ ಕೋರ್ಟು ಆದೇಶ ಮಾಡಿರ್ತಕ್ಕಂಥದ್ದನ್ನ ಅವರಲ್ಲೇ ಆದೇಶನ ಪರಿಶೀಲನೆ ಮಾಡಿ ವಿವೇಚನೆ ಅಧಿಕಾರವನ್ನು ಬಳಸ್ಕೊಂಡು ಅದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಉಂಟು, ರಿವ್ಯೂ ಪಿಟಿಷನ್ ಆಗ್ಲಿಕ್ಕೆ ಅವಕಾಶ ಉಂಟು. ಬಟ್ ಅದೆಷ್ಟು ಮಟ್ಟಿಗೆ ಈ ಪ್ರಕರಣದಲ್ಲಿ ಸೂಕ್ತಕ್ಕಂಥದ್ದು ನೋಡ್ಬೇಕು ಸರ್. ಸರ್, ಈಗ ಅಂದ್ರೆ ಈಗ ದರ್ಶನ್ ಪರ ವಕೀಲರು ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿಯೇ ಮೇಲ್ಮನವಿ ಸಲ್ಲಿಸಬೇಕಾಗುತ್ತಾ ಇದಕ್ಕೆ, ಹೇಗೆ? ರಿವ್ಯೂ ಪಿಟಿಷನ್, ಮೇಲ್ಮನವಿ ಅಲ್ಲ, ರಿವ್ಯೂ ಪಿಟಿಷನ್ ಹಾಕಲಿಕ್ಕೆ ಅವಕಾಶ ಇದೆ. ಓಕೆ, ಮರು ಪರಿಶೀಲನಾ ಕೋರಿ ಅರ್ಜಿ ಪುನರ್ ಪರಿಶೀಲನೆ ನೋಡಿ ಆಗಿರ್ತಕ್ಕಂಥ ಆದೇಶದಲ್ಲಿ ಏನಾದ್ರು ಸ್ವಲ್ಪ ನೋಡಿ ಅಂತಕ್ಕಂಥ ಒಂದು ಪುನರ್ ಮನವಿ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಇದೆ. ಪುನರ್ ಪರಿಶೀಲನೆ ಆಗಿರ್ತಕ್ಕಂಥ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿಸಿ ನ್ಯಾಯಕ್ಕೆ ಕೇಳತಕ್ಕಂಥ ಒಂದು ಇದು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ ಸಂವಿಧಾನ. ಬಟ್ ಅದು ಅಲ್ಲಿಯವರೆಗೆ ಅವರು ಜೈಲಿಗೆ ಹೋಗ್ಲೇಬೇಕಾಗುತ್ತೆ ದರ್ಶನ್ ಅವರು. ಇವತ್ತು ಆದೇಶದ ಪ್ರಕಾರ ಇಮ್ಮಿಡಿಯೇಟ್ ಆಗಿ ಹೋಗ್ಲೇಬೇಕು. ಇಮ್ಮಿಡಿಯೇಟ್ ಆಗಿ ಪೊಲೀಸರು ಬಂದು ಸರೆಂಡರ್ ಆಗ್ಬೇಕು ಅಂತಕ್ಕಂಥದ್ದು ಇರೋದು. ಇವತ್ತಿನ ಆದೇಶದ ಪ್ರಕಾರ ಈಗಲೇ ಅವರು ಕಾನೂನಿನ ಒಂದು ಇದಕ್ಕೆ ಒಳಪಡಬೇಕು ಅಂತಕ್ಕಂಥದ್ದು ಆದೇಶ ಆಗಿರ್ತಕ್ಕಂಥದ್ದು. ಈಗ ಬಂದಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಅಂತಕ್ಕಂಥದ್ದು ವಿಚಾರ ಬಂದಿದೆ. ಓಕೆ. ಸೊ ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟಿನ ಆದೇಶ ಒಂದು ಲ್ಯಾಂಡ್ ಮಾರ್ಕ್ ಆದೇಶ ಅಂತ ಪರಿಗಣಿಸಬಹುದಾ, ಹೇಗೆ? ಖಂಡಿತ. ಏನಕ್ಕೆಂದ್ರೆ ಸೊ ಈಗ ಈ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಇದರಲ್ಲಿ ತುಂಬಾ ಜನಗಳು ನಂಬಿಕೆ ಇಟ್ಟಿರ್ತಕ್ಕಂಥದ್ದು ನ್ಯಾಯಾಂಗದ ಮೇಲೆ. ಹೌದು. ಸೊ ಇವತ್ತು ಇದು ನ್ಯಾಯನ ಎತ್ತಿರ್ತಕ್ಕಂಥ ಒಂದು ಆದೇಶ ಇವತ್ತಿನ ಆಗಿರ್ತಕ್ಕಂಥ ಆದೇಶ. ಸೊ ಕಾನೂನು ಮುಂದೆ ರೂಲ್ ಇದೆ, ರೂಲ್ ಇವನ್ ಎ ಫುಲ್. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಕಾನೂನು ಒಂದೇ ಅಂತಕ್ಕಂಥದ್ದನ್ನ ಈ ಒಂದು ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಏನಿದೆ ಒಂದು ದೊಡ್ಡ ಸಂದೇಶವನ್ನು ಸಾರಿದೆ. ಸರ್, ಇವಾಗ ಇದು ದರ್ಶನ್ ಪಡೆಯ ಒಂದು ಮುಂದಿನ ಇದ್ರ ಬಗ್ಗೆ ತಾವು ಹೇಳಿದ್ರಿ. ಈಗ ಇನ್ನೊಂದು ಕಡೆ ಪ್ರಾಸಿಕ್ಯೂಷನ್ ಈಗ ಮುಂದಿನ ಹಂತದಲ್ಲಿ ಏನೆಲ್ಲ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೋದಾ? ಪ್ರಾಸಿಕ್ಯೂಷನ್ ಎಲ್ಲ ಕೆಲಸ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಕೆಲಸ ಮಾಡಿದ್ರಿಂದನೇ ಇವತ್ತು ನಮ್ಮ ಏನು ಸರ್ಕಾರದ ನಮ್ಮ ಹಿರಿಯ ಅನುಭವ ಹೊಂದಿರತಕ್ಕಂಥ ವಕೀಲರು ಸಿದ್ಧಾರ್ಥ ಅವರು ಇವತ್ತೇನಲ್ಲಿ ವಾದ ಮಂಡಿಸಿದ್ದಾರೆ ನಮ್ಮ ಅಡ್ವೊಕೇಟ್ ಜನರಲ್ ಅವರ ಒಂದು ಮಾರ್ಗದರ್ಶನದಲ್ಲಿ, ಸಹಕಾರದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಇದು ಆದೇಶ ಅಂತಿಮವಾದ ಆದೇಶ ಆಗಿದ್ರಿಂದ ಮುಂದಿನ ನಡೆ ಯಾವ ತರ ಇರುತ್ತೆ ಅಂತ ನೋಡ್ಬೇಕು. ಬಟ್ ಇವತ್ತು ಈ ಆದೇಶದ ಪ್ರಕಾರ ದರ್ಶನ್ ಅವ್ರನ್ನ ಕಾನೂನು ಇದಕ್ಕೆ ಒಳಪಡಬೇಕು ಅಂತಕ್ಕಂಥ ಒಂದು ಆದೇಶನೇ ಇದೆ ಸರ್. ಸರ್, ಇವಾಗ ಹೈಕೋರ್ಟ್ ಎಲ್ಲ ಹಾಗಿದ್ರೆ ಮುಂದಿನ ವಿಚಾರಣೆಗಳು ಯಾವಾಗ ಆರಂಭ ಆಗುತ್ತೆ, ಅದರ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಒಂದು ನಿರೀಕ್ಷೆ ಮಾಡಬಹುದಾ, ಹೇಗೆ? ಇಮ್ಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ ಪ್ರೊಸೆಸ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಏನಿದೆ. ಓಕೆ. ಸೊ ಆಟೋಮೆಟಿಕ್ ಆಗಿ ಅದು ಪ್ರಾಸಿಕ್ಯೂಷನ್, ಪೊಲೀಸ್ ಕಾರ್ಯಾಚರಣೆ, ತನಿಖೆಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇಮಿಡಿಯೇಟ್ ಆಗ್ತದೆ. ಈಗ ವಿಚಾರಣೆಗೆ ಮತ್ತೆ ನೆಕ್ಸ್ಟ್ ಮುಂದಿನ ತೀರ್ಪು ಬರ್ಲಿಕ್ಕೆ ಏನಾದರೂ ಕಾಲಮಿತಿಯನ್ನ ಏನಾದರೂ ಸುಪ್ರೀಂ ಕೋರ್ಟ್ ವಿಧಿಸಿದೆಯಾ ಅಥವಾ ಇರುತ್ತಾ ಈ ತರ ಕೇಸುಗಳಿಗೆ ಸಂಬಂಧಪಟ್ಟ ಹಾಗೆ? ಸಾಕಷ್ಟು ಆಗಿದೆ ಇಂಥ ವಿಚಾರಗಳಲ್ಲಿ. ಓಕೆ. ಬಟ್ ಇವತ್ತಿನ ಒಂದು ಆದೇಶ ತುಂಬಾ ದೊಡ್ಡ ಆದೇಶ ಆಗಿರ್ತಕ್ಕಂಥದ್ದು. ಮತ್ತೆ ಇದು ಕೆಲವು ಪಂಜಾಬ್ ನಲ್ಲಿ ಆಗಿರ್ತಕ್ಕಂಥ ಕೆಲವು ಕ್ರೈಮ್ ಇಶ್ಯೂಸ್ ನಲ್ಲೂ ಸಹ ಈ ತರದ ಆದೇಶಗಳನ್ನ ನಾವು ಕಾಣಬಹುದು. ಮತ್ತೆ ಉತ್ತರ ಪ್ರದೇಶ, ಡೆಲ್ಲಿಲೂ ಸಹ ಈ ತರ ಕ್ರೈಮ್ಗಳು ಆಗತಂತ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಬೇಲುಗಳನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥ ವಿಚಾರಗಳಿದೆ. ಅಲ್ಲೂ ಸಹ ಸುಪ್ರೀಂ ಕೋರ್ಟ್ ಸಾಕಷ್ಟು ಪ್ರಕರಣದಲ್ಲಿ ವಿಚಾರಗಳನ್ನ ಬೇಲ್ನ ರದ್ದು ಮಾಡಿ ಆರೋಪಿಗಳನ್ನ ಮತ್ತೆ ಬಂದಿಖಾನೆಗೆ ಸೆರೆಮನೆ ಕಳಿಸಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದೆ.
ಓಕೆ. ತದನಂತರ ನಡೆಯುವಂತಹ ವಿಚಾರಣೆಗಳು ಸಾಮಾನ್ಯವಾಗಿ ಎಷ್ಟು ಸಮಯ ತಗೊಳುತ್ತೆ? ಮುಂದಿನ ಒಂದು ತೀರ್ಪು ಬರ್ಲಿಕ್ಕಂತ ಆದ್ರೂ ಗೆಸ್ ಮಾಡಬಹುದು ಸರ್? ಅದು ಸಮಯ, ಕೋರ್ಟ್ ಕಲಾಪಗಳ ಸಮಯವನ್ನ ಇಂತಿಷ್ಟು ದಿನ ಅಂತಕ್ಕಂಥದ್ದನ್ನ ಹೇಳಿಕ್ ಬರಲ್ಲ. ಇದು ಒಂದು ಸಾಕ್ಷಿಗಳು ಬರ್ತಕ್ಕಂಥದ್ದು, ಸಾಕ್ಷಿಗಳು ಕೋಆಪರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಪೊಲೀಸು ಸಲ್ಲಿಸ್ತಕ್ಕಂಥ ವರದಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು, ಅಧಿಕಾರಿಗಳು, ತನಿಖಾಧಿಕಾರಿಗಳ ಸಹಕಾರದ ಮೇಲೂ ಸಹ ಈ ಒಂದು ಪ್ರಕ್ರಿಯೆ ನಿಂತಿರುತ್ತೆ ಸರ್.